ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ನಮಸ್ಕಾರ ಮೇಡಮ್. ನಮಸ್ಕಾರ. ಬನ್ನಿ ಒಳಗೆ ಕೂತ್ಕೊಳ್ಳಿ. ಜಗದೀಶ್ ಅವ್ರನ್ನ ಮೀಟ್ ಮಾಡಬೇಕಾಯಿತು. ಇದ್ದಾರೆ ಮೇಡಮ್ ಮನೆಯಲ್ಲಿ? ಇದ್ದಾರೆ, ಕರಿತೀನಿ. ಧನಂಜಯ ಅವರೇ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಎಕ್ಸ್ಟ್ರಾ ಕಾಪೀಸ್ ಕೊಟ್ಟಿದ್ನಲ್ಲ, ನಕ್ಷೆ ಖಾತೆ ಅದೆಲ್ಲ ಎಲ್ಲಿ ಫೈಲು? ತಂದಿದ್ದೀನಿ ಸರ್, ಮರ್ತು ಕಾರಲ್ಲೇ ಬಿಟ್ಟಿದ್ದೀನಿ, ತೊಗೊಂಡ್ಬರ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಧನಂಜಯ ಅವರಲ್ಲಿ ಬಂದಿದ್ದಾರೆ ಸರ್. ಒಂದು ಫೈಲು ಕಾರಲ್ಲಿ ಮರ್ತು ಬಂದಿದ್ದಾರೆ, ತರ್ಲಿಕ್ಕೆ ಹೋಗಿದ್ದಾರೆ. ಕಾಫಿ ಟೀ? ಬೇಡಿ ಸರ್, ಥ್ಯಾಂಕ್ ಯು. ನಮಸ್ತೆ ಜಗದೀಶ್. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ಮ ತಂದೆಯವರು ಹೇಳಿದಾಗೆ ಎಕ್ಸ್-ಮಿನಿಸ್ಟ್ರು KP ಅವರನ್ನ ನೋಡೋಕೆ ಹೋಗಿದ್ವಿ. ನಾವು KP ಅವ್ರ ಹತ್ರ ಮಾತಾಡೋಕೆ ಹೋದಾಗ ಅವರು ತುಂಬ ಹೊರಟಾಗಿ ಮಾತಾಡಿದ್ರು ಸರ್. ಇಷ್ಟು ದಿವಸ ಎಲ್ಲೋಗಿದ್ರಿ, ಈಗ ಬಂದು ಅದರ ಬಗ್ಗೆ ಮಾತಾಡ್ತಾ ಇದ್ದೀರಂತ ಜೋರು ಮಾಡಿದ್ರು ಸರ್. ಆ 8 ಎಕರೆ ಭೂಮಿ ನಮಗೆ ಸೇರಿದ್ದು, ನೋಡದೆ ಮಾಡದೆ ಬಂದು ಮಾತಾಡ್ತೀರ ಅಂತ ತುಂಬ ಹೊರಟಾಗಿ ಮಾತಾಡೋದು ಸರ್. ಅದು ಹೇಗ್ರಿ ಜೋರು ಮಾಡ್ತಾನೆ ಅವನು? ಇಷ್ಟು ದಿನ ನಾವು ಎಲ್ಲಿಗೂ ಹೋಗಿದ್ವಿ ಅನ್ನೋದು ಮುಖ್ಯ ಅಲ್ಲ, ಲೇಔಟ್ ಮಾಡ್ಸೋಕೆ ಮೊದಲು ಸರಿಯಾಗಿ ಸರ್ವೆ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ವ ಅವನಿಗೆ? ನಮ್ಮ ಭೂಮಿನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ಗಳನ್ನ ಮಾಡಿ ಮಾರೋಕೆ ಹೊರಟಿದ್ದಾನೆ. ತಾನು ಮಾಡ್ತಿರೋದು ಅಕ್ರಮವಾದ ಕೆಲಸ, ನಮ್ಮೇಲೆ ಜೋರು ಮಾಡ್ತಾನೆ. ನಮ್ಮ ಹತ್ರ ಇದು ಡಾಕ್ಯುಮೆಂಟ್ಸು, ಆ ಪ್ರೈವೇಟ್ ಸರ್ವೇಯರಿಂದ ಸರ್ವೆ ಮಾಡಿಸಿದ ರಿಪೋರ್ಟ್ ಎಲ್ಲ ತೋರಿಸ್ಬೇಕಿತ್ತು ಅವನಿಗೆ. ನೀವು ಕೊಟ್ಟ ಪೇಪರ್ಸು ಮತ್ತು ಸರ್ವೆ ರಿಪೋರ್ಟ್ ಎರಡನ್ನೂ ತೋರಿಸಿದ್ವಿ. ಮತ್ತೆ ನೀವು ಕೊಟ್ಟ ನಕ್ಷೆ ಖಾತೆ ಎಕ್ಸ್ಟ್ರಾಕ್ಟ್ ನೋಡಿ, ಇದು 1 ವರ್ಷ ಹಳೇದು, 1 ವರ್ಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಪ್ರೈವೇಟ್ ಸರ್ವೇಯರ್ ಮಾಡಿದ ಸರ್ವೆ ನಾವು ಒಪ್ಪೋದಿಲ್ಲ, ಯಾರಾದರೂ ಗೌರ್ಮೆಂಟ್ ಸರ್ವೇಯರ್ ಮಾಡಿದರೆ ತೋರಿಸಿ ಅಂತ ಹೇಳಿದ್ರು ಸರ್. 8 ಎಕರೆ ಅವರಿಗೆ ಸೇರಿದ್ದು ಅಂತ ಡಾಕ್ಯುಮೆಂಟ್ ತೋರಿಸಿದ್ರು ಸರ್. ರಾಜೇಶ್ ಶರ್ಮಾ ಅವರೇ ತಮ್ಮ ಹೆಸರಲ್ಲಿ ಇದ್ದಿದ್ದನ್ನು KP ಅವ್ರಿಗೆ ಕೊಟ್ಟಿದ್ದಾರೆ. ಏನು? ಹೌದು ಸರ್, ರಾಜೇಶ್ ಶರ್ಮಾ ಅವರೇ ಆ 8 ಎಕರೆ ಜಾಗನ KP ಅವ್ರಿಗೆ ಕೊಟ್ಟಿದ್ದಾರೆ. ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಎಕ್ಸ್ಟ್ರಾಕ್ಟ್ ತೆಗೆಸಿದಾಗ ಆ 30 ಎಕರೆ ಜಾಗ ರಾಜೀವ್ ಶರ್ಮಾ ಅವರ ಹೆಸರಲ್ಲೇ ಇದೆ. 30 ಎಕರೆ ಪೂರ್ತಿ ರಾಜೀವ್ ಹೆಸರಲ್ಲಿದೆಯಾ? ಪೇಪರ್ಸ್ ನೋಡಿ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿತ್ತು. ಇದ್ರ ಪ್ರಕಾರ ಪೂರ್ತಿ ಜಮೀನು ರಾಜೀವ್ ಅವರ ಹೆಸರಲ್ಲೇ ಇದೆ. ಕಾತ್ಯಾಯಿನಿ ಅವರ ನಂತರ ಅವರ ಹೆಸರಲ್ಲಿದ್ದ ಭೂಮಿ ರಾಜೀವ್ ಶರ್ಮಾಗೆ ಬಂದಿದೆ ಸರ್. ಖಾತೆ ರಾಜೀವ್ ಹೆಸರಲ್ಲೇ ಇದೆ. ನೋಡಿದ್ಯಾ ಸರ್, ಈಗ ನಮ್ಮಿಂದ ಮೋಸದಿಂದ ಆಸ್ತಿ ತಗೊಂಡಿದ್ದು ಅಲ್ಲದೆ ಯಾರ್ಯಾರಿಗೂ ಹಂಚಿದ್ದಾರೆ. ಎಂಥ ನೀಚ ಅವನು. ಕಾತ್ಯಾಯನಿ ಹೆಸರಲ್ಲಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತಂದರೆ ಅದಕ್ಕೂ ಕಲ್ಲು ಹಾಕ್ತಿದ್ದಾನೆ. ಈಗೇನು ಮಾಡೋದು ಜಗದೀಶ್? ಜಗದೀಶ್ ಅವರೇ, ಇದು ಲೀಗಲ್ ಮ್ಯಾಟ್ರು. ಏನೇ ಮಾಡಿದ್ರೂ ಕಾನೂನುಬದ್ಧವಾಗಿ ಮಾಡಬೇಕು. ನೀವು ಹೇಳೋದು ಸರಿ, ಇದು ಲೀಗಲ್ ಮ್ಯಾಟರ್, ಕಾನೂನು ಪ್ರಕಾರನೇ ಬಗೆಹರಿಸ್ಕೋಬೇಕು. ಅಂದರೆ ನಾವೀಗ ರಾಜೀವ್ ಮೇಲೆ ಕೇಸ್ ಹಾಕೋದಾ? ರಾಜೀವನ ಮೇಲೆ ಕೇಸ್ ಹಾಕೋದೋ ಅಥವಾ ಸೈಟ್ಗಳನ್ನ ಮಾರಬಾರ್ದು ಅಂತ ಸ್ಟೇ ಆರ್ಡರ್ ತರೋದು ಲಾಯರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದು ಸಿವಿಲ್ ಮ್ಯಾಟರ್. ನಮ್ಮ ಸಿವಿಲ್ ಮ್ಯಾಟರ್ಸ್ನೆಲ್ಲ ಲಾಯರ್ ರಮೇಶ್ ಚಂದ್ರ ಅವರ ನೋಡ್ಕೊಳ್ಳೋದು. ಇವತ್ತೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ಅವ್ರೇನು ಹೇಳ್ತಾರೋ ಅದರ ಮೇಲೆ ಸ್ಟೆಪ್ಸ್ ತಗೊಳ್ಳೋಣ. ಅಲ್ಲ ಇಲ್ಲ 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 ಕಣ ರಾಜ, ಇಲ್ಲ ಇಲ್ಲ ಇಲ್ಲ. ಯಾಕೋ? ಬಾ ಬಾ ಬಾ.
ಇಲ್ಲೇ ಇದ್ದೀನಲ್ಲ ರವಿ ನೋಡೋದು ಯಾರು ಅರೆ ಕಂದ ಇಲ್ಲ ಬಿಡ ಬನ್ನಿಮ್ಮ. ರಾಜೀವ, ಮಗು ಯಾಕಿಷ್ಟು ತಳ್ತಾ ಇದೆ? ಕೊಡಿಲಿ. ಅಮ್ಮ ಚಿನ್ನು ಓ ಕೊಮ್ಮ ಕಂದ. ಓ ಅಮ್ಮ, ಆಶನ್ ಮೀಟ್ ಮಾಡಿದ್ಯಾ? ಮೀಟ್ ಮಾಡಿದ್ನಪ್ಪ. ಆಶಾ ಅಂದರೆ? ಅದೇ ನಾ ಹೇಳಿದ್ನಲ್ಲ ರಾಜೀವ ಅವತ್ತೇ, ನನ್ನ ತಮ್ಮನ ಮಗಳು ದಿನೇಶನ್ ನೋಡಿರೋ ಹುಡುಗಿ. ಆಕೆನ ಭೇಟಿ ಆಗೋದಕ್ಕೆ ಹೋಗಿದ್ರಾ? ತುಂಬ ಲಕ್ಷಣವಾಗಿದ್ದಾಳೆ. ಎಷ್ಟೋ ವರ್ಷಗಳ ಮೇಲೆ ಅವಳನ್ನು ನೋಡಿದ್ದು. ಚಿಕ್ಕನ್ನಲ್ಲೇ ತನ್ನ ತಾಯಿನ ಕಳ್ಕೊಂಡ್ಳು. ಅವರ ಅಪ್ಪ ಹೋದ್ಮೇಲಂತೂ ನಮ್ಮನೇಲೇ ಇದ್ಲು. ತುಂಬ ಒಳ್ಳೆ ಹುಡುಗಿ. ಹುಡುಗಿ ಏನು ಓದಿದ್ದಾಳೆ? CA ಮಾಡಿದ್ದಾಳೆ. ತುಂಬ ಬುದ್ಧಿವಂತೆ. ಅವಳೀಗ ಒಳ್ಳೆ ಕೆಲಸದಲ್ಲಿದ್ದಾಳೆ. ಅವಳಿಗೆ ಕೆಲಸ ಮಾಡ್ತಿರೋ ಆಫೀಸ್ನಲ್ಲಿ ಎಂಥ ಸ್ಥಾನದಲ್ಲಿದ್ದಾಳೆ ಗೊತ್ತಾ? ಅವಳ ಜೊತೆ ಕೆಲಸಗಾರರೆಲ್ಲ ಅವಳಿಗೆ ಎಷ್ಟು ಮರ್ಯಾದೆ ಗೌರವ ಕೊಡ್ತಾರೆ ಗೊತ್ತಾ? ತುಂಬ ಜವಾಬ್ದಾರಿ ಇರೋ ಕೆಲಸದಲ್ಲಿದ್ದಾಳೆ. ಪಾಪ ಪುರ್ಸೊತ್ತೇ ಇಲ್ಲ. ಅವಳು ನನ್ನ ಜೊತೆ ಒಂದು ಮಾತಾಡೋಷ್ಟರಲ್ಲಿ ಅವಳಿಗೆ 2 ಫೋನ್ ಕಾಲ್ಸ್ ಬರ್ತಿತ್ತು. ಕಡೆಗೆ ಅವಳಿಗೆ ಸಾಕಾಗಿ ತನ್ನ ಮೊಬೈಲ್ನೇ ಸ್ವಿಚ್ ಆಫ್ ಮಾಡಿಟ್ಬಿಟ್ಲು. ಅಮ್ಮ, ನೀನು ಆಶನ್ ನೋಡೋದಕ್ಕೆ ಅವ್ರ ಆಫೀಸ್ಗೆ ಹೋಗಿದ್ಯಾ? ಹೌದಪ್ಪ, ಅವಳೀಗ ಹೊಸ ಮನೆಗೆ ಹೋಗಿದ್ದಾಳೆ. ನನ್ನ ಹತ್ರ ಅವಳ ಹಳೆ ಮನೆ ಅಡ್ರೆಸ್ ಇತ್ತು. ಹಾಗಾಗಿ ಅವಳನ್ನು ಹುಡ್ಕೊಂಡು ಆಫೀಸ್ಗೆ ಹೋಗಿದ್ದೆ. ಆಶಾ ಈಗ ಹೊಸ ಮನೇಲಿದ್ದಾಳಲ್ಲ, ಆ ಮನೇನ ಕಂಪ್ನಿಯವ್ರಂತಪ್ಪ ಕೊಟ್ಟಿರೋದು. ಜೊತೆಗೆ ಅವಳು ಓಡಾಡೋ ಕಾರ್ ಕೂಡ ಕೊಟ್ಟಿದ್ದಾರೆ. ದಿನೇಶ ಅವಳು ಚಿಕ್ಕವಳಾಗಿದ್ದಾಗ ಎಷ್ಟು ಸಂಕೋಚ ಇತ್ತು, ಹಿಂಜರಿಕೆ ಇತ್ತು. ಈಗ ಆ ಹಿಂಜರಿಕೆ ಸಂಕೋಚ ಏನೂ ಇಲ್ಲ ಕಣೋ. ಅವಳನ್ನು ನೋಡ್ತಾ ಇದ್ರೆ ಅವಳೇನ ನಮ್ಮ ಆಶಾ ಅಂತ ಆಶ್ಚರ್ಯ ಆಗುತ್ತೆ ಕಣೋ. ಅಷ್ಟು ಬದಲಾಗ್ಬಿಟ್ಟಿದ್ದಾಳು ಅವಳು. ತುಂಬ ಚೆನ್ನಾಗಿದ್ದಾಳಪ್ಪ. ಅಮ್ಮ, ಅವಳು ನಿನ್ನ ಚೆನ್ನಾಗಿ ಮಾತಾಡ್ಸಲ್ಲ? ಅವಳ ಸ್ವಭಾವ ಮಾತ್ರ ಸ್ವಲ್ಪನೂ ಬದಲಾಗಿಲ್ಲ ದಿನೇಶ. ನನ್ನ ನೋಡಿ ಎಷ್ಟು ಸಂತೋಷ ಪಟ್ಲು ಗೊತ್ತಾ ಅವಳು. ಆಫೀಸ್ನಲ್ಲಿ ಮಾತಾಡೋಕ್ಕೆ ಸರಿ ಹೋಗಲ್ಲ ಅಂತ ತಾನೇ ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ದಿನೇಶ, ಅವಳ ಮನೆಗೆ ಎಷ್ಟು ಅಚ್ಚುಕಟ್ಟಾಗಿ ದೊಡ್ಡದಾಗಿದೆ ಗೊತ್ತಾ? ಆಳುಗಳು ಕೂಡ ಇದ್ದಾರಪ್ಪ ಅವ್ರ ಮನೇಲಿ. ದಿನೇಶ, ಆಶಾ ಯಾವುದನ್ನು ಮರ್ತಿಲ್ಲ ಕಣೋ. ಅವಳು ಚಿಕ್ಕವಳಾಗಿದ್ದಾಗ ನಮ್ಮ ಮನೇಲಿ ಇದ್ದಿದ್ದು, ಊರಿನ ಕಥೆ ಎಲ್ಲ ಹೇಳಿದ್ಲು. ನನ್ನನ್ನು ಎಷ್ಟು ಗೌರವದಿಂದ ನೋಡ್ತಾಳೆ ಗೊತ್ತಾ? ನನಗೆ ರೇಷ್ಮೆ ಸೀರೆ ಕೊಟ್ಲಪ್ಪ. ಅವಳು ಊರಿಗೆ ಬರಬೇಕು ಅಂತ ಈ ಸೀರೆ ತೆಗೆದಿಟ್ಟಿದ್ಲಂತೆ. ನಾನೇ ಅಲ್ಲಿಗೆ ಹೋಗಿದ್ದು ನೋಡಿ ಅವಳಿಗೆ ತುಂಬ ಸಂತೋಷ ಆಯಿತು. ನನ್ನ ಜೊತೆ ಎಷ್ಟು ಆತ್ಮೀಯತೆಯಿಂದ ಮಾತಾಡ್ಸಿದ್ಲು ಗೊತ್ತಾ ದಿನೇಶ? ಒಂದು ಚೂರು ದುರಹಂಕಾರ ಇಲ್ಲ ಕಣಪ್ಪ. ನಿನ್ನ ಬಗ್ಗೆನೂ ವಿಚಾರಿಸಿದ್ಲು. ತುಂಬ ಒಳ್ಳೆ ಹುಡುಗಿ ಅವಳು. ನನ್ನ ಬಗ್ಗೆನಾ? ಏನು ಕೇಳಿದ್ಲು? ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳಿದ್ಲು. ನಾನು ರಾಜೀವ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ. ಯಾವ ಬಿಸ್ನೆಸ್ ಮಾಡ್ತಿದ್ದಾನೆ, ಏನು ಕಥೆ ಅಂತೆಲ್ಲ ಕೇಳಿದ್ಲು. ನನಗೆ ನೀವು ಮಾಡ್ತಾ ಇರೋ ಬಿಸ್ನೆಸ್ ಬಗ್ಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ ಕಣಪ್ಪ. ಅದಕ್ಕೆ ಅವಳು ಕೇಳಿದೆ, ದಿನೇಶ ನಿನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾನಲ್ಲ, ಅವನನ್ನೇ ಕೇಳು, ಹೇಳ್ತಾನೆ ಅಂತ ಹೇಳಿದೆ. ಅಂದರೆ ಮದುವೆ ವಿಷಯ ಮಾತಾಡಿದ್ಯಾ ಅವಳ ಹತ್ರ? ಏನು ಹೇಳಿದ್ಲು? ದಿನೇಶ, ಆಶಾ ಅಷ್ಟು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸ್ಥಾನದಲ್ಲಿರೋದು ನೋಡಿ ನನಗೆ ನಿಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ಆಯಿತು ಕಣೋ. ಯಾಕಮ್ಮ ಹಾಗೆ ಹೇಳ್ತೀರಾ? ನಮ್ಮ ದಿನೇಶ ಯಾವುದ್ರಲ್ಲಿ ಕಡಿಮೆ ಆಗಿದ್ದಾನೆ? ಆದರೂ ನೀನು ದಿನೇಶ ಇಬ್ಬರು ಮದುವೆ ಆಗೋದು ನನ್ನ ತಮ್ಮನ ಆಸೆನೂ ಹೌದು ಅಂತ ಹೇಳಿದೆ. ಆದರೆ ಅವಳು ಒಂದು ವಿಷಯನ ಸ್ಪಷ್ಟವಾಗಿ ಹೇಳಿಬಿಟ್ಲು. ಅಪ್ಪ ಏನೋ ಆಗಿನ ವಾತಾವರಣದಲ್ಲಿ ಭಾವನಾತ್ಮಕವಾಗಿ ಹೇಳಿರಬಹುದು. ನನ್ನ ಮದುವೆ ವಿಷಯದಲ್ಲಿ ಸ್ವಂತವಾಗಿ ನಿರ್ಧಾರ ತಗೊಳ್ಳೋಳು ನಾನು. ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ, ಕೃತಜ್ಞತೆ ಇದೆ. ನೀವು ನನ್ನನ್ನು ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದೀರಿ. ಆದರೆ ಅದೇ ಹಳೆ ಸಂಬಂಧಗಳನ್ನೇ ಮುಂದಿಟ್ಕೊಂಡು ನಿಮ್ಮ ಮಗನ ಮದುವೆ ಆಗು ಅಂತ ದಯವಿಟ್ಟು ನಂಗೆ ಹೇಳಬೇಡಿ ಅಂತ ಹೇಳಿಬಿಟ್ಲಪ್ಪ. ಆದರೆ ನಾನು ನಿಮ್ಮ ಮಗನ ಒಂದ್ಸಲಿ ಭೇಟಿ ಆಗ್ತೀನಿ. ನನಗೆ ಸರಿ ಅನಿಸಿದ್ರೆ ಮಾತ್ರ ಮದುವೆ ಆಗ್ತೀನಿ. ಆಗಲೂ ನನ್ನ ನಿರ್ಧಾರದಲ್ಲಿ ನಿಮ್ಮ ಹಳೆ ಸಂಬಂಧಗಳ ನೆರಳು ಇರೋದಿಲ್ಲ ಅಂತ ಹೇಳಿದ್ಲು.
ದಿನೇಶ, ಯಾಕೋ ಇಷ್ಟಕ್ಕೆಲ್ಲ ಡಿಸಪಾಯಿಂಟ್ ಆಗ್ತೀಯಲ್ಲ? ಆ ಹುಡುಗಿಗಿಂತ ನೀನೇನು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಕಮಾನ್ಯ ನೋಡು, ಆ ಹುಡುಗಿನ ಒಂದ್ಸರಿ ಮೀಟ್ ಮಾಡು, ಮಾತಾಡು. ಬಿಸ್ನೆಸ್ ಮ್ಯಾನ್ ಕಣೋ ನೀನು, ಅವಳನ್ನ ಇಂಪ್ರೆಸ್ ಮಾಡು. ಇನ್ನೊಂದು ಮದುವೆ ಆಗೋಕೆ ಒಪ್ಕೊಳ್ತಾಳೆ. ಚೇರಪ್ ಮ್ಯಾನ್. ದಿನೇಶ, ಅವಳು ತನ್ನ ಫೋನ್ ನಂಬರ್ ಕೊಟ್ಟಿದ್ದಾಳಪ್ಪ. ನೀನು ಅವಳನ್ನು ಹೋಗಿ ಭೇಟಿಯಾಗಕ್ಕೆ ಮುಂಚೆ ನೀನು ಫೋನಲ್ಲಿ ಮಾತಾಡಬೇಕಂತೆ. ಗುಡ್ ಲಕ್. ಯಾ ಶಾರ್ಪ್ 7 o'clock ಐಲ್ ಬಿ ದೇರ್. ಇಲ್ಲ, ಖಂಡಿತ ಮಿಸ್ ಮಾಡಲ್ಲ. ಹಾಂ, ಡೋಂಟ್ ಮೈಂಡ್, ಐಲ್ ಕಾಲ್ ಯು ಬ್ಯಾಕ್ ಲೇಟರ್. ಬಾಯ್. ಹಲೋ ಹಲೋ, ನಾನು ದಿನೇಶ್ ಮಾತಾಡ್ತಿದ್ದೀನಿ. ಯಾವ ದಿನೇಶ್? ಓ ಸಾರಿ, ನಂಗೆ ಗೊತ್ತಾಗಲಿಲ್ಲ. ಹೇಳಿ. ನಾನು ನಿಮ್ಮ ಆಫೀಸಿಗೆ ಬಂದಿದ್ದೀನಿ. ಹೌದಾ? ಐ ಆಮ್ ಸಾರಿ. ಇನ್ನು ನೆಕ್ಸ್ಟ್ 15 minutes ನಾನು ಬ್ಯುಸಿಯಾಗಿದ್ದೀನಿ. ಪರವಾಗಿಲ್ವಾ? ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಓಕೆ. Hello? Yes, it will be ready by today. Okay. ಹಲೋ. ಹಲೋ, 15 minutes ಆಯಿತು, ಬನ್ನಿ ಒಳಗೆ. ಹಾಂ, ಬರ್ತೀನಿ. ಹಾಯ್, ಐ ಆಮ್ ದಿನೇಶ್. ಐ ಆಮ್ ಆಶಾ. ಪ್ಲೀಸ್. ಏನು ತಗೊತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಏನು ಬೇಡ, ಥ್ಯಾಂಕ್ಸ್. ಮತ್ತೆ ಹೇಗಿದ್ದೀರಿ? ಐ ಆಮ್ ಫೈನ್. ನೀವು? ಫೈನ್. ನನಗೂ ನಿಮ್ಮನ್ನು ಭೇಟಿಯಾಗೋ ಸಂದರ್ಭ ಬಂದಿರಲಿಲ್ಲ. ನೀವು ತುಂಬ ಹಿಂದೆನೇ ಊರು ಬಿಟ್ಬಿಟ್ರಿ. ಅದಕ್ಕೆ ಮುಂಚೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ. ಹಾಂ, ನೀವು ನಮ್ಮೂರಲ್ಲೇ ಮಿಡಲ್ ಸ್ಕೂಲ್ ಓದ್ತಾ ಇದ್ರಿ. ಸೈಕಲ್ನಿಂದ ಬಿದ್ದು ಒಂದಿನ ಗಾಯ ಮಾಡ್ಕೊಂಡಿದ್ರಿ. ನಾನೇ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ನಾನು ಅವಾಗ ಹೈಸ್ಕೂಲಲ್ಲಿ ಓದ್ತಿದ್ದೆ ಅಂತ ನೆನಪು. ಇರ್ಬೋದೇನೋ, ಆದರೆ ನನಗೇನು ನೆನಪೇ ಇಲ್ಲ. ಚಿಕ್ಕವಳಿದ್ದಾಗ ಊರು ಬಿಟ್ವಿ. ಪುತ್ತೂರಲ್ಲಿ ಹೈಸ್ಕೂಲು PUC ಮುಗೀತು. ಬ್ಯಾಂಗ್ಳೂರಿಗೆ ಬಂದೆ. CA ಕಂಪ್ಲೀಟ್ ಆಯಿತು. ಈಗ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಅಜ್ಜಿ ಊರಿತ್ತಲ್ಲ ಬೆಳ್ಳಾರೆ, ಆ ಊರ ಹತ್ರನೇ ನಾನೊಂದು ಎಸ್ಟೇಟ್ ಕೊಂಡ್ಕೊಂಡಿದ್ದೀನಿ. ಅಮ್ಮ ಇಷ್ಟು ದಿನ ಅಲ್ಲೇ ಇದ್ದರು. ಇತ್ತೀಚೆಗಷ್ಟೇ ನಾವು ಬೆಂಗಳೂರಿಗೆ ಬಂದಿದ್ದು. ತೋಟ ಎಲ್ಲ ಊರಲ್ಲಿ ಇನ್ನೂ ಹಾಗೆ ಇದೆ.
ಮತ್ತು ನಿಮ್ಮ ಎಜುಕೇಷನ್? ಡಿಗ್ರಿ ಫೇಲ್. ಅಮ್ಮ ಬಂದಿದ್ರಂತೆ? ಹೌದು, ಮದುವೆ ವಿಷಯ ಪ್ರಸ್ತಾಪ ಮಾಡಿದರು. ನಿಮ್ಮ ಹತ್ರ ಮಾತಾಡಬೇಕು, ಕಳಿಸ್ಕೊಡಿ ಅಂತ ನಾನೇ ಹೇಳಿದೆ. ಓ, ಏನು ಮಾಡ್ತಿದ್ದೀರಾ ನೀವು? ಮಂಗಳೂರಲ್ಲಿದ್ದಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಿಗೆ ಬಂದು ನನ್ನ ಫ್ರೆಂಡ್ ಜೊತೆ ಬಿಸ್ನೆಸ್ ಶುರು ಮಾಡಿದೆ. ಏನು ಬಿಸ್ನೆಸ್? ಅದು ಸರ್ಜಿಕಲ್ ಇಂಡಸ್ಟ್ರಿ ಇತ್ತು. ಇತ್ತು ಅಂದರೆ? ಇತ್ತು ಅಂದರೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ನಾನು ನನ್ನ ಫ್ರೆಂಡ್ ರಾಜೀವ್ ಶರ್ಮಾ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀವಿ. ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆಯಿಲ್ ಬಿಸ್ನೆಸ್ ಅಂದ್ಕೊಂಡಿದ್ದೀವಿ. ಇನ್ನೂ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ನೀವು ಆ ಬಿಸ್ನೆಸ್ಸಲ್ಲಿ ನಿಮ್ಮ ಫ್ರೆಂಡ್ ರಾಜೀವ್ ಶರ್ಮಾ ಜೊತೆ ಒನ್ ಆಫ್ ದಿ ಪಾರ್ಟ್ನರಾ? ಹಾಂ, ಒಂಥರ ಪಾರ್ಟ್ನರ್ ಇದ್ದ ಹಾಗೆ. ಇದ್ದ ಹಾಗೆ ಅಂದರೆ? ಅಂದರೆ ಲೀಗಲ್ಲಾಗಿ ಆ ಥರ ಏನಿರಲ್ಲ. ನಮ್ಮ ಫ್ರೆಂಡ್ಶಿಪ್ ಎಂಥದ್ದು ಅಂದರೆ ನಮಗೆ ಪೇಪರ್ ಮೇಲೆ ಪಾರ್ಟ್ನರ್ಸ್ ಅಂತ ಬರೆಯೋ ಅವಶ್ಯಕತೆಯೇ ಇಲ್ಲ. ಅಂದರೆ ಪೇಪರ್ಸ್ನಲ್ಲಿ ಬಿಸ್ನೆಸ್ ಎಲ್ಲ ನಿಮ್ಮ ಫ್ರೆಂಡ್ ರಾಜೀವ್ ಶರ್ಮಾ ಹೆಸರಲ್ಲಿರುತ್ತೆ, ನೀವು ಅವ್ರ ಜೊತೆ ಇರ್ತೀರಾ. ಆಮ್ ಐ ರೈಟ್? ಹಾಂ. ದಿನೇಶ್, ನಿಮಗೆ ಈ ಫ್ರೆಂಡು ಪಾರ್ಟ್ನರ್ಶಿಪ್ ಎಲ್ಲ ಬಿಟ್ಟು ನೀವೇ ಇಂಡಿಪೆಂಡೆಂಟಾಗಿ ಏನಾದ್ರು ಮಾಡಬೇಕು ಅಂತ ಅನಿಸ್ಲಿಲ್ವಾ? ಇಲ್ಲ, ನನಗೆ ಆ ರೀತಿ ಅಗತ್ಯ ಕಾಣಿಸ್ತಾ ಇಲ್ಲ. ನನ್ನ ಫ್ರೆಂಡ್ ಜೊತೆ ನಾನು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಸಾಕಷ್ಟು ಲಾಭ ಇದೆ. ಹೋಗಲಿ ಬಿಡಿ. ಎಲ್ಲಿದ್ದೀರಾ? ಐ ಮೀನ್ ನಿಮ್ಮ ಮನೆ ಎಲ್ಲಿದೆ? ಮನೆ ಅಂದರೆ ನಂದು ಅಂತೇನಿಲ್ಲ. ನಾನು ಅಮ್ಮ ಇಬ್ಬರು ಈಗ ನನ್ನ ಫ್ರೆಂಡ್ ರಾಜೀವ್ ಶರ್ಮನ್ ಮನೇಲೇ ಇದ್ದೀವಿ. ಅದು ಒಂಥರ ನನ್ನ ಮನೆಯೇ. ದಿನೇಶ್, ನೀವು ತುಂಬ ಬ್ರಾಡ್ ಮೈಂಡೆಡ್. ಯಾಕೆ ಹಾಗನ್ನಿಸ್ತು? ಮತ್ತಿನ್ನೇನು, ನಿಮ್ಮ ಫ್ರೆಂಡ್ ಬಿಸ್ನೆಸ್ನ ನಿಮ್ಮ ಬಿಸ್ನೆಸ್ ಅನ್ಕೊತೀರಾ, ನಿಮ್ಮ ಫ್ರೆಂಡ್ ಮನೆನ ನಿಮ್ಮ ಮನೆ ಅನ್ಕೊತೀರಾ, ಹಾಗೆ ನಿಮ್ಮ ಫ್ರೆಂಡ್ ದುಡ್ಡನ್ನ ನಿಮ್ಮ ದುಡ್ಡು ಅನ್ಕೊತೀರಾ. ಆಶಾ ಅವರೇ ನೋಡಿ, ವಿಷಯ ಏನು ಅಂತ ಗೊತ್ತಿಲ್ಲದೆ ಹೀಗೆ ವ್ಯಂಗ್ಯವಾಗಿ ಮಾತಾಡಬೇಡಿ. ಓಕೆ, ಐ ಆಮ್ ಸಾರಿ. ಏನು ವಿಷಯ ಅಂತ ಹೇಳಿ. ನನ್ನ ಫ್ರೆಂಡ್ ರಾಜೀವ್ ಶರ್ಮಾ ಅಂದರೆ ಸುಮ್ಮನೆ ಅಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತು ಕೋಟಿ ಕೋಟಿ ಹಣಕ್ಕೆ ಒಡೆಯಾಗಿದ್ದಾನೆ. ಇಷ್ಟೆಲ್ಲ ಹಣ ಆಸ್ತಿ ಇದ್ದರೂ ಅವನ ಪಾಲ್ಗೆ ಮಗು ಬಿಟ್ಟರೆ ಇವತ್ತು ಬೇರೆ ಏನೂ ಇಲ್ಲ. ಈಗ ಅವನಿಗೆ ನಾನೇ ಅಣ್ಣ, ತಮ್ಮ, ಸ್ನೇಹಿತ, ಬಂಧು ಎಲ್ಲ. ರಾಜೀವ್ ಶರ್ಮಾ ಇವತ್ತು ಕೋಟಿಗಳ ರಾಶಿ ಮೇಲೆ ಕೂತಿದ್ರೆ ಆ ಪ್ರಯತ್ನದಲ್ಲಿ ನಂದು ಪಾಲಿದೆ. ನಾನು ಸಹಾಯ ಮಾಡಿದ್ದೀನಿ ಅವನಿಗೆ. ಅದಕ್ಕೆ ಅವನಿಗೆ ನನ್ನ ಮೇಲೆ ತುಂಬ ವಿಶ್ವಾಸ. ಆಶಾ ಅವರೇ, ಹಾಂ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಸಾರಿ. ವಿಷಯ ಎಲ್ಲೆಲ್ಗೂ ಹೊರಟೋಯ್ತು. ನಮ್ಮ ವಿಚಾರಕ್ಕೆ ಬರೋಣವಾ? ಹೇಳಿ. ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಬೋದಾ? ಹೀಗೆ ಸಡನ್ನಾಗಿ ಕೇಳಿದರೆ ನನಗೂ ಕಷ್ಟ ಆಗತ್ತೆ. ಈಗ ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಜೊತೆ ಮಾತಾಡಿದ್ದೀನಿ, ನಿಮ್ಮ ವಿಚಾರ ಎಲ್ಲ ತಿಳ್ಕೊಂಡಿದ್ದೀನಿ. ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರ ಅಲ್ವಾ ಇದು. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಓಕೆ, ಆದರೆ ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಬಾಯ್. ಬಾಯ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ.
ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು